ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಏನು? ಹಾಗಾದ್ರೆ ಸತೀಶ್ಗೆ ಯಾಕಿಷ್ಟು ಅವಮಾನ ಆಯಿತು? ಈ ಅವಮಾನದ ಹಿಂದೆ ಯಾರಿದ್ದಾರೆ? ಯಾವ ಕಾರಣಕ್ಕಾಗಿ ಸತೀಶ್ ಅವರಿಗೆ ಈ ರೀತಿಯ ಘೋರ ಅಪಮಾನವನ್ನ ಕಾಂಗ್ರೆಸ್ CLP ಮೀಟಿಂಗ್ನಲ್ಲೇ ಮಾಡಲಾಯಿತು? ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳಿ ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಬೆಳಗಾವಿಯಲ್ಲಿ ಒಂದು ಬಾಂಬ್ ಸಿಡಿಸಿದ್ರು. ಈಗ ಅದೇ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಗೆ ಘೋರ ಅಪಮಾನವಾಗಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ವೇದಿಕೆ ಮೇಲೆ ಬಿಟ್ಕೊಂಡಿಲ್ಲ. ಈ ಮೂಲಕ ಸತೀಶ್ ಸೈಡ್ ಲೈನ್ ಆದ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಷ್ಟಕ್ಕೂ ಸತೀಶ್ ಸೈಡ್ ಲೈನ್ ಆಗೋದಕ್ಕೆ ಯಾರು ಕಾರಣ? ಯಾರು ಪ್ರವೋಕ್ ಮಾಡಿರೋದ್ರಿಂದ ಸತೀಶ್ಗೆ ಈ ಹಿನ್ನಡೆಯಾಯಿತು? ಸತೀಶ್ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಲ್ವಾ? ಸತೀಶ್ ಸಿದ್ದರಾಮಯ್ಯನವರ ನಂತರದ ಸ್ಥಾನವನ್ನ ಏನು ಕೇಳ್ತಾ ಇದ್ರು? ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವಾ ಹೈಕಮಾಂಡ್? ಹಾಗಾದ್ರೆ ಅದಕ್ಕೋಸ್ಕರ ಸತೀಶ್ ಅವ್ರನ್ನ ಕಡೆಗಣಿಸಲಾಯ್ತಾ ಬೆಳಗಾವಿ CLP ಮೀಟಿಂಗ್ನಲ್ಲಿ? ಎಸ್ ವೀಕ್ಷಕರೇ, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು. DK ಶಿವಕುಮಾರ್ ಅವ್ರನ್ನ ಆ ಸ್ಥಾನದಿಂದ ಇಳಿಸಬೇಕು, ಆ ಸ್ಥಾನಕ್ಕೆ ಸತೀಶ್ ಅವ್ರನ್ನ ಪರಿಗಣಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ದೆಹಲಿಗೆ 3-4 ಬಾರಿ ರೌಂಡ್ ಹಾಕಿದ್ರು, ಹೋಗಿ ಬಂದಿದ್ರು, ಹೈಕಮಾಂಡ್ ಮೀಟ್ ಮಾಡಿದ್ರು. ಹೈಕಮಾಂಡ್ನಿಂದನೂ ಕೂಡ ಸ್ಪಂದನೆ ಸಿಕ್ಕಿತ್ತು ಅಂತ ಸತೀಶ್ ಜಾರಕಿಹೊಳಿ ಹೇಳ್ಕೊಂಡಿದ್ರು. ಆದರೆ ವಾಸ್ತವಿಕತೆ ಹಂಗಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸತೀಶ್ ಅವ್ರನ್ನ ಹೈಕಮಾಂಡ್ ಎನ್ಕರೇಜ್ ಮಾಡ್ತಾ ಇಲ್ಲ, ಸತೀಶ್ ಅವ್ರನ್ನ ಹೈಕಮಾಂಡ್ ದೂರ ಇಟ್ಟಿದೆ. ಹಾಗಾಗಿಯೇ CLP ಮೀಟಿಂಗ್ನಲ್ಲಿ ಸತೀಶ್ ಅವ್ರನ್ನ ಕಡೆಗಣಿಸಲಾಯಿತು. DK ಶಿವಕುಮಾರ್ ಬಣದ ಕೈ ಮೇಲಾಗಿದೆ ಈ ವಿಚಾರದಲ್ಲಿ. ಸಿದ್ದರಾಮಯ್ಯನವರಿಗೆ ಈ ವಿಚಾರವಾಗಿ ಕೋಪ ಬಂದಿದೆ, ಗರಂ ಆಗಿದ್ದಾರೆ ಸಿದ್ದರಾಮಯ್ಯ. ಯಾಕೆ ಸತೀಶ್ ಅವ್ರಿಗೆ ಹಿನ್ನಡೆಯಾಗ್ತಾ ಇದೆ? ಯಾಕೆ ಸತೀಶ್ ಅವರನ್ನ ಹೈಕಮಾಂಡ್ ಕಡೆಗಣಿಸ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರಂತೆ. ಈ ಮೂಲಕ ಈ ಬಗ್ಗೆ KC ವೇಣುಗೋಪಾಲ್ ಜೊತೆನೂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರಂತೆ. ಸತೀಶ್ ಅವರ ಹಿನ್ನಡೆ ಏನಾಗ್ತಾ ಇದೆ, ಸತೀಶ್ ಅವರ ಮಾತಿಗೆ ಯಾಕೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಕೇಳ್ಕೊಂಡಿದ್ದಾರಂತೆ. ಹೈಕಮಾಂಡ್ ಅದಕ್ಕೆ ಬೇರೆ ರೀತಿಯ ಸಮಜಾಯಿಷಿಯನ್ನು ಕೊಟ್ಟಿದೆ. ಕಾರಣ ಏನು ಅಂದರೆ, ನಂಬರ್ 1 ಸ್ಥಾನದಲ್ಲಿ ಈಗ ಸಿದ್ದರಾಮಯ್ಯನವರಿದ್ರೆ ನಂಬರ್ 2 ಸ್ಥಾನ ಅದೇನಿದ್ರು DK ಶಿವಕುಮಾರ್ಗೆ ಸಲ್ಲುತ್ತೆ. ಆ ನಂತರದ ಸ್ಥಾನಗಳಲ್ಲಿ ಸತೀಶ್ ಇರ್ತಾರೆ ಅನ್ನುವ ಮೆಸೇಜನ್ನು ಹೈಕಮಾಂಡ್ ಈ ಮೂಲಕ ಸಿದ್ದರಾಮಯ್ಯನವರಿಗೆ ರವಾನಿಸಿದೆ. ಇದನ್ನು ಕೇಳಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರಂತೆ, ಸಿಟ್ಟನ್ನು ತೋರಿಸಿದ್ದಾರಂತೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ರಾಜಕೀಯ ವಿಶ್ಲೇಷಕರೇ ಹೇಳಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.